ಇಂದಿನಿಂದ ರಾಜ್ಯಾದ್ಯಂತ ವರುಣ ರೀ ಎಂಟ್ರಿ ಕೊಡಲಿದ್ದಾನೆ. ಅಂದ್ರೆ ಮಳೆರಾಯನ ಅಬ್ಬರ ಹೆಚ್ಚಾಗಲಿದೆ. ಒಂದು ವಾರದಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ಬಿಸಿಲಿನಿಂದ ಬೆಂಗಳೂರಿನ ಜನ ಬಸವಳಿದಿದ್ರು. ಆದ್ರೆ ಇವತ್ತಿನಿಂದ ಮತ್ತೆ ವರುಣನ ಆರ್ಭಟ ಶುರುವಾಗಲಿದೆ. ಈಗಾಗಲೇ ಬೆಳಗ್ಗೆನೆ ತುಂತುರು ಹನಿ ಕೂಡ ಶುರುವಾಗಿತ್ತು. ಈ ಮೂಲಕ ಈಗ ಇನ್ನು ಮೇಲೆ ರಾಜ್ಯದಾದ್ಯಂತ ಮಳೆಯ ಅಬ್ಬರ ಹೆಚ್ಚಾಗಿರಲಿದೆ. ಕಳೆದ 3 ದಿನಗಳಿಂದ 32 ಡಿಗ್ರಿ ಉಷ್ಣಾಂಶ ದಾಖಲಾಗಿತ್ತು. ಹೀಗಾಗಿ ಬಿಸಿಲಿನಿಂದ ಬಸವಳಿದಿದ್ದ ಜನರಿಗೆ ಮಳೆರಾಯ ತಂಪೆಚ್ಚಲಿದ್ದಾನೆ. ಇಂದಿನಿಂದ ಮುಂಗಾರು ಮಳೆ ಮತ್ತೆ ಚುರುಕಾಗುವ ಸಾಧ್ಯತೆ ಇದೆ. ಇತ್ತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಇಂದಿನಿಂದ ಜೂನ್ 13ರವರೆಗೆ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿರುವಂಥದ್ದು. ಜೂನ್ 13ರವರೆಗೆ ರಾಜ್ಯದ ಬಹುತೇಕ ಕಡೆ ಮಳೆ ಸುರಿಯುವ ಸಾಧ್ಯತೆ ಇದೆಯಂತೆ. ಇನ್ನು ಜೂನ್ 11ರಂದು ಬಳ್ಳಾರಿ, ದಾವಣಗೆರೆ, ವಿಜಯನಗರಕ್ಕೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಇತ್ತ ಜೂನ್ 12ಕ್ಕೆ ವಿಜಯಪುರ, ಕೊಡಗು, ದಾವಣಗೆರೆ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ವಿಜಯಪುರ, ಕಲಬುರಗಿ, ಇನ್ನು ಬೆಳಗಾವಿ, ಬಾಗಲಕೋಟೆ ಮತ್ತು ಕರಾವಳಿಯ ಎಲ್ಲ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂಥದ್ದು. ನೋಡಿ, 1 ವಾರಗಳ ಕಾಲ ಬಿಸಿಲಿನಿಂದ ಕಂಗೆಟ್ಟೋಗಿದ್ರು ಜನ. ಮಳೆರಾಯ ಅಬ್ಬರಿಸಿದ್ರು ಕೂಡ ಈ 1 ವಾರಗಳ ಕಾಲ ಬಿಸಿಲು ಎಷ್ಟರ ಮಟ್ಟಿಗೆ ಇತ್ತು ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ಈಗ ಮತ್ತೆ ಮಳೆರಾಯ ರೀ ಎಂಟ್ರಿ ಕೊಡ್ತಾ ಇದ್ದಾನೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಮತ್ತೆ ರಾಜ್ಯದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿರಲಿದೆ ಅನ್ನೋದ್ರ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಎಸ್ನದು ಕಳೆದ ವಾರ ಕೂಡ ಬಹಳಷ್ಟು ಮಳೆ ಸುರಿದು ಬಹಳಷ್ಟು ಮಳೆ ಅವಾಂತರ ಸೃಷ್ಟಿ ಮಾಡಿತ್ತು. ಇಂದಿನಿಂದ ವರುಣನ ರೀ ಎಂಟ್ರಿ ಆಗುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಸೂಚನೆ ಕೊಟ್ಟಿದೆ. ಅಂದ್ರೆ ಕಳೆದ 1 ವಾರದಿಂದ ಬಿಡುವು ಕೊಟ್ಟಿದಂತಹ ಮಳೆರಾಯ ಮತ್ತೆ ತಾಪಮಾನದಲ್ಲೂ ಏರಿಕೆಯಾಗಿತ್ತು. ಬಿಸಿಲಿನಿಂದ ಕೊಂಚ ಬೆಂಗಳೂರು ಮಂದಿ ಬಹಳಷ್ಟು ಬಸವಳಿದಿದ್ರು. ಕಳೆದ 3-4 ದಿನಗಳಿಂದ 32 ಡಿಗ್ರಿವರೆಗೆ ಗರಿಷ್ಠ ಉಷ್ಣಾಂಶ ಕೂಡ ದಾಖಲಾಗಿತ್ತು. ಸೊ ಇವತ್ತಿನಿಂದ ಮುಂಗಾರು ಚುರುಕಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ಸೊ ಇಂದಿನಿಂದ ಜೂನ್ 13ರವರೆಗೆ ಭಾರಿ ಮಳೆ ಆಗುತ್ತೆ. ಜೂನ್ 11, 12 ಹಾಗೇನೆ 13 ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆ ಆಗುತ್ತೆ ಅನ್ನೋ ಮುನ್ಸೂಚನೆ ಇದೆ. ಅದರಲ್ಲೂ ಕೂಡ ಜೂನ್ 11ರಂದು ಬಳ್ಳಾರಿ, ದಾವಣಗೆರೆ, ವಿಜಯನಗರಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೂನ್ 12ಕ್ಕೆ ವಿಜಯನಗರ, ಕೊಡಗು, ದಾವಣಗೆರೆ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ವಿಜಯಪುರ, ಕಲಬುರಗಿ, ಬೆಳಗಾವಿ ಸೇರಿದಂತೆ ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ಅಂದ್ರೆ ಮತ್ತೆ ವರುಣ ಬರುತ್ತೆ ಅನ್ನೋ ಮಾಹಿತಿ ಇದೆ. ಸೊ ಇನ್ನಾದ್ರೂ ಆಡಳಿತ ಮಂಡಳಿ ಆಗಿರ್ಬೋದು, ಆಯಾ ಜಿಲ್ಲೆಯಲ್ಲಿರುವಂತಹ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಏಕಾಏಕಿ ಮಳೆ ಬಂದು ಬಹಳಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ತದನಂತರ ಅಧಿಕಾರಿಗಳು ಅಲ್ಲಿ ಹೋಗಿ ಅಲ್ಲಿರುವಂತಹ ಸಮಸ್ಯೆಯನ್ನ ಬಗೆಹರಿಸುವ ಮೊದಲೇ ಬೆಂಗಳೂರು ಹಾಗೇನೆ ಜಿಲ್ಲೆಗಳಿಗೆ ಅಲ್ಲಿರುವಂತಹ ನೀರು ನಿಲ್ಲುವ ಪ್ರದೇಶಗಳಲ್ಲಿ ಯಾವ ರೀತಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋದನ್ನ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಮಧು. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.